ಯಜಮಾನ್ರೆ, ನೀವು ವಿಜಿ ಅಕ್ಕ ಯಾವಾಗ್ಲೂ ನಾನು ಸಂತೋಷವಾಗಿರ್ಬೇಕು, ನನಗೆ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತೀರಾ. ಆದ್ರೆ ಮನೇಲಿ ಎಲ್ರೂ ಹಾಗಿಲ್ವಲ್ಲ. ಬೇಕಾದ್ರೆ ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಆದ್ರೆ ಚಿಕ್ಕ ಯಜಮಾನ್ರ ಜೊತೆ ಹೋಗೋದಿಲ್ಲ. ಏನ್ ಮಯೂರಿ, ನಾನ್ ನಿಂಗೆ ಅಷ್ಟೆಲ್ಲ ಹೇಳಿದ್ಮೇಲೂ ಇಲ್ಲಿ ಬಂದು ಮತ್ತೆ ಅದೇ ಕಥೆನ ಹೇಳ್ತಿದ್ಯಲ್ಲ. ಅಂಕಲ್ ಎಲ್ಲ ಮ್ಯಾನೇಜ್ ಮಾಡ್ತೀನಂತ ಹೇಳಿದ್ಮೇಲೂ ನೀನ್ ಅದನ್ನೇ ಹೇಳ್ತಿದ್ಯಲ್ಲ. ಹೌದಮ್ಮ, ನಾನೆಲ್ಲ ನೋಡ್ಕೋತೀನಿ. ನೀನು ರಾಜೇಶ್ವರಿ ಕಣ್ಮುಂದೆ ಇದ್ರೆ ತಾನೇ ಅವಳಿಗೆ ಇರಿಟೇಟ್ ಆಗೋದು. ನೀನ್ ಕಾಣಿಸಿಲ್ಲ ಅಂದ್ರೆ ಅವಳೇನು ತಲೆ ಕೆಡ್ಸ್ಕೊಳ್ಳಲ್ಲ. ಹಾಗೇನಾದ್ರೂ ಕೇಳಿದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ, ನೀನ್ ಹೋಗ್ಬಾ. ನೋಡು, ನೀವು ಹೋಗೋದ್ರಿಂದ ಎಲ್ಲರೂ ಖುಷಿ ಆಗ್ತಾರೆ. ಹೌದು ಸಿಸ್ಟರ್, ಈ ರೀತಿ ಜೋಡಿಯಾಗಿ ಹೋಗೋದ್ರಿಂದ ತುಂಬಾ ಮಜಾ ಇರುತ್ತೆ. ಹೋಗ್ಬಾ ಅಮ್ಮ ಮಯೂರಿ. ಸರಿ, ಈಗ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಾ. ಡ್ಯಾಡ್, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ಬಂದೇರಿ. ಸದ್ಯ ಇಬ್ರು ನಿಮ್ ಜೊತೆ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ದೇವ್ರ ದಯೆಯಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅಲ್ಲಿಂದ ಸಿಹಿ ಸುದ್ದಿ ತಂದ್ರೆ ಸಾಕು. ಖಂಡಿತ ನೀವು ಆಸೆ ಪಟ್ಟಿದ್ದಾಗುತ್ತೆ ಅಂಕಲ್, ಯೋಚನೆ ಮಾಡಬೇಡಿ. ನಾನ್ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಸರಿ ಅಂಕಲ್. 3 ದಿನ ಆರಾಮಾಗಿ ಖುಷಿಯಾಗಿದ್ ಬನ್ನಿ. ಸಿಂಗಾರಿ, ನನ್ ಬಟ್ಟೆ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಪ್ಯಾಕ್ ಆಗಿ ಗೋವಿಂದು ಲಗೇಜ್ ನ ಕಾರಲ್ಲಿ ಇಟ್ಟಾಗಿದೆ. ನೀವು ನಿಮ್ ಬಟ್ಟೆನ ಪ್ಯಾಕ್ ಮಾಡಿ ಬೇಗ ಹೇಳ್ಬಿಟ್ರೆ ಗೋವಿಂದಗ್ ಬಂದು ಬ್ಯಾಗ್ ತಗೊಂಡೋಗಕ್ ಹೇಳ್ಬಿಡ್ತೀನಿ. ಓ, ಅಂದ್ರೆ ನೀವಾಗ್ಲೇ ಹೊರಡೋದಕ್ಕೆ ಸಿದ್ಧವಾಗಿದ್ರಿ ಅನ್ಸತ್ತೆ. ಸಿದ್ಧ ಆಗಿದ್ದೆ, ಆದ್ರೆ ನಿಮ್ ಜೊತೆ ಬರೋದಕ್ಕಲ್ಲ, ನಾನ್ ಒಬ್ನೇ ಪಾಂಡಿಚೇರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೆ. ಆದ್ರೆ ಇವನೇ ಅಷ್ಟೊತ್ತಲ್ಲಿ ಬಂದು ನಮ್ ಜೊತೆ ಬಾ, ನಾವ್ ಒಬ್ರೇ ಹೋಗ್ಬೇಕಾಗತ್ತೆ ಅಂತ ಹೇಳ್ದ. ಹೂ ಅಂದೆ. ಫಸ್ಟ್ ಅಲ್ಲೆಲ್ಲ ನಾನು ಒಪ್ಕೊಂಡಿರ್ಲಿಲ್ಲ, ಆದ್ರೆ ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೇನೆ ಒಪ್ಕೊಂಡಿದ್ದು. ನನ್ ಕಂಡೀಷನ್ ಏನು ಅಂದ್ರೆ, ನಂಗ್ ಗೊತ್ತು ಚಿಕ್ಕ ಯಜಮಾನ್ರೆ, ನೀವು ಅಲ್ಲಿ ಹೋದ್ ಕಡೆ ಇಷ್ಟ ಬಂದಷ್ಟು ಕುಡಿಬೇಕು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ನಾನು ಅಡ್ಡಿ ಮಾಡ್ಬಾರ್ದು ಅನ್ನೋದು ನಿಮ್ ಷರತ್ತು ತಾನೆ? ಅಲ್ಲೆಲ್ಲೆಲ್ಲೆಲ್ಲೆ ಸಿಂಗಾರಿ, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ್ರಿ. ಐ ಲೈಕ್ ಇಟ್ ಯಾ. ಇವಾಗ ಹೇಳ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ, ಇನ್ಯಾವತ್ತೂ ನಿಮ್ ಕುಡ್ತಕ್ಕೆ ನಾನು ಅಡ್ಡಿ ಮಾಡೋದಿಲ್ಲ, ಯಾವ ತೊಂದ್ರೆನೂ ಕೊಡೋದಿಲ್ಲ, ನಿಮ್ ಖುಷಿನ ನಾನು ಕಿತ್ಕೊಳ್ಳೋದಿಲ್ಲ. ಅರೆ ರೇ 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 ಸಿಂಗಾರಿ, ವಾಟ್ ಸಿಂಗಾರಿ, ದಿಢೀರಂತ ಇಷ್ಟೊಂದೆಲ್ಲ ಬದಲಾವಣೆ? ವೆರಿ ನೈಸ್ ಯಾ. ಕೆಲವೊಂದ್ಸಲ ಕೆಲವೊಂದಕ್ಕೋಸ್ಕರ ಬದಲಾಗಬೇಕಾಗತ್ತೆ. ಹಾಗೆ ಇನ್ನೊಬ್ರು ಖುಷಿನ ಕಿತ್ಕೊಳ್ಳೋ ಹಕ್ಕು ನನಗೇನಿದೆ ಹೇಳಿ? ಹಾಗಾಗಿ ಅಲ್ಲಿ ನಾನು ನಿಮ್ಗೆ ಯಾವ ತೊಂದ್ರೆನೂ ಕೊಡೋದಿಲ್ಲ. ನೋಡ್ತಾ ಇರಿ, ನಿಮ್ಮಲ್ಲೂ ಒಂದಲ್ಲ ಒಂದ್ ದಿವಸ ಬದಲಾವಣೆ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಐ
ಐ ಆಮ್ ವೆರಿ ಸಾರಿ ಸಿಂಗಾರಿ. ಈ ತಾರಕ್ಕೂ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾನೆ, ಆದ್ರೆ ಎಣ್ಣೆ ಹೊಡಿಯೋದು ಮಾತ್ರ ಬಿಡಲ್ಲ. ಚಿಕ್ಕ ಯಜಮಾನ್ರೆ, ನಿಮ್ ಹತ್ರ ನಾನು ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಅಯ್ಯಯ್ಯೋ ಸಿಂಗಾರಿ, ಓಡೋ ಟೈಮಲ್ಲಿ ಎಂತದ್ರಿ ನಿಮ್ದು ಮಾತುಕತೆ? ನೋಡಿ, ಅದೇನೇ ಹೇಳೋದಿದ್ರು ಆಮೇಲೆ ಹೇಳಿ. ನನಗಲ್ಲಿ ಕುಡಿಯೋದಕ್ಕೆ ಎಷ್ಟು ಟೈಮ್ ಸಿಗುತ್ತೋ ನಿಮಗ್ ಮಾತಾಡೋದಕ್ಕೂ ಅಷ್ಟೇ ಟೈಮ್ ಸಿಗುತ್ತೆ. ನೋಡಿ, ನಾನೇ ಡ್ರೈವ್ ಬೇರೆ ಮಾಡ್ಕೊಂಡು ಹೋಗ್ಬೇಕು, ಎಣ್ಣೆ ಬೇರೆ ಬಾಡಿಲಿಲ್ಲ, ಹೋಗೋದು ಕಷ್ಟ ಆಗತ್ತೆ. ಹಾ, ಬೇಗ ಹೋಗಿ ತಲುಪಿಡೋಣ. ಬನ್ನಿ, ಬೇಗ ಬನ್ನಿ, ಲಗೇಜ್ ತಗೊಂಡೋದಕ್ಕೆ ಹೇಳ್ಬಿಡ್ತೀನಿ. ಬನ್ನಿ. ನಾನ್ ಮಾಡಿರೋ ತಪ್ಪನ್ನ ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ. ಇವ್ರು ಹೇಳ್ದ ಹಾಗೆ ಅಲ್ಲೇ ಸಮಯ ನೋಡ್ಕೊಂಡು ವಿಷಯನ ಹೇಳ್ಬಿಡ್ಬೇಕು. ಸದ್ಯ ಯಾರು ಇಲ್ಲ. ಸಮ್ಮು, ನೀನ್ ಯಾರು? ಈ ಮನೆ ಮಗಳು ಅಲ್ಲ, ಶಾಪಿಂಗ್ ಮಾಡೋದಕ್ಕೂ ಫ್ರೀಡಮ್ ಇಲ್ಲಲ್ಲ ನಿನ್ಗೆ. ಒಳ್ಳೆ ಕಳ್ರ ತರ ಶಾಪಿಂಗ್ ಮಾಡ್ತೀವಲ್ಲ. ನಾನ್ ಅನ್ಕೊಂಡ್ರೆ ನನ್ನ ಕೈಗೆ ಬರೋವರೆಗೂ ನಾವ್ ಹೀಗೆ ಇರ್ಬೇಕು. ಆಮೇಲೆ ನಾನು ಆಡಿದ್ದೇ ಆಟ. ಆದ್ರೂ ನೀನೇನ್ ಕಡಿಮೆ ಇಲ್ಲ ಬಿಡು. ಅತ್ತೇನ ಚೆನ್ನಾಗಿ ಯಾಮಾರಿಸಿ ನಿನಗೇನ್ ಬೇಕು ಅದನ್ನ ತಗೊಂಡ್ಬಿಡ್ತೀಯ. ನಾನು ಒಬ್ಳೆ ತಗೋತಿಲ್ವಲ್ಲ, ನಿಮ್ಗೂ ಕೊಡ್ಸ್ತಾ ಇದೀನಿ ತಾನೆ. ಅದು ನಿನ್ ಜೊತೆ ಬಂದು ಗಂಟೆ ಗಟ್ಲೆ ಕಾಯೋದಕ್ಕೆ ನೀನು ನನ್ ಕೊಡ್ತಿರೋ ಗಿಫ್ಟ್. ಸರಿ ಸರಿ, ಈಗೇನ್ ಇದನ್ನೆಲ್ಲ ತಗೊಂಡೋಗಿ ರೂಮಲ್ಲಿ ಇಡ್ತಿರೋ ಅಥವಾ ಹೀಗೆ ಬೇಡದಿರೋದನ್ನ ಮಾತಾಡ್ಕೊಂಡು ಇಲ್ಲೇ ಕುಕ್ಕರ್ಸ್ತಿರೋ? ಅಯ್ಯೋಯ್ಯೋ, ನೀನ್ ಹೇಳಿರೋದು ಕೇಳಿಲ್ಲ ಅಂದ್ರೆ ನನಗೆ ಉಳಿಗಾಲ ಎಲ್ಲಿರುತ್ತೆ? ಮಾಡ್ತೀನಿ ನೋಡಿ ಈಗ. ಏನ್ ಗೆಳೆಯ, ಹೆಂಡತಿ ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇರೋದಕ್ಕೆ ತುಂಬಾ ಖುಷಿಯಾಗಿರೋ ಹಾಗಿದೆ. ಹಾಗೇನಿಲ್ಲಪ್ಪ, ಜೊತೆಗೆ ನೀವಿಬ್ರು ಇದೀರಲ್ಲ ಅದಕ್ಕೂ ಖುಷಿ ಇದೆ. ಕಳ್ಳ ನೀನು, ಯಾರನ್ನೂ ಬಿಟ್ಕೊಡಲ್ಲ. ಹೇಗೋ ಬಿಟ್ಕೊಡೋದಕ್ಕಾಗತ್ತೆ? ನಾವು ಹಾಗೇನೆ. ಒಂದ್ಸಲ ನಮ್ ಜೊತೆ ಸ್ನೇಹ ಸಂಬಂಧ ಅಂತ ಆಯ್ತು ಅಂದ್ಮೇಲೆ ಜೀವನದಲ್ಲಿ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಖುಷಿ ವಿಚಾರ ಇದೆ. ಏನ್ ಗೊತ್ತಾ? ಈ ಆಳಾದ ಕೃಷ್ಣಪ್ಪ ದಾಸಪ್ಪನ್ ಎಣ್ಣೆ ಕುಡ್ದು ಕುಡ್ದು ಕಿಕ್ ಏರ್ದೆ ಹಾಸ್ಪಿಟ್ಲ್ ಸೇರಿ ಮನೆಗೂ ವಾಪಸ್ ಬಂದಾಗೋಗಿದೆ. ಈಗ್ಲಾದ್ರೂ ಹೊಸ ಜಾಗಕ್ಕೆ ಹೋಗಿ ಹೊಸ ಎಣ್ಣೆ ಕುಡ್ದು ಕಿಕ್ ಬರ್ಸ್ಕೊಳ್ಳೋಣ ಅನ್ನೋ ಖುಷಿ ಕುಣಿತ ಜಾಸ್ತಿ. ಹಾಗಾಗಿ ಖುಷಿಯಲ್ಲಿ ಹೋಗ್ತಾ ಇದೀನಿ. ಏನಿ ಪ್ರಾಬ್ಲಮ್? ಅಯ್ಯೋ, ನಿನ್ಗ ಆ ತರ ಕಿಕ್ ಕೊಡೋ ಎಣ್ಣೆ ಬೇಕು ಅಂದ್ರೆ ನಮ್ ಈ ಕೃಷ್ಣಪ್ಪ ದಾಸಪ್ಪ ಇದಾರಲ್ಲ, ಅದೇ ತರ ಒಬ್ರು ಸ್ಪೆಷಲ್ ಲೇಡಿ ಡೀಲರ್ ಇದಾರೆ.